dance with me. Back and forth. Move my body back and forth. ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಹೊಸ ವಿಡಿಯೋಗೆ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಮತ್ತೆ ನೋಡೋಣ. ಇದು ಬೆಟ್ಟ, ಇದು ಮನೆ ನಮ್ಮದು, ಅಲ್ಲಿ ನಮ್ಮ ತೋಟ, ಇದು ನಮ್ಮದು ಹುಣಸೆ ಮರ ಅಲ್ವಾ. ನಾನು ಇವತ್ತು ನನ್ನ ಮನೆ ಹೋಗ್ತಾ ಇದ್ದೆ, ಅಜ್ಜಿ ಮನೆಗೆ ಹೋಗಿದ್ದೀನಿ. ನೋಡಿ, ಇದು ನಮ್ಮ ಮನೆ, ನಮ್ಮ ತೋಟದಲ್ಲಿ ಮನೆ. ಅದು ಅಲ್ಲಿ ಕಾಣಿಸ್ತಿರೋದು ಹಳೆ ಮನೆಯಿಂದ ನಾನು ಕಾರ್ ಹಾಕಿರೋದು. ಇದೆಲ್ಲ ಫುಲ್. ಹಲೋ, ನೋಡಿ ನಾನು ನಮ್ಮ ಸಿಸ್ಟರ್ ಮನೇಲಿದ್ದೀನಿ, ಅಂದರೆ ನನ್ನ ಚಿಕ್ಕಮ್ಮ ಮನೇಲಿ. ನೋಡಿ ಇವಾಗ ನಮ್ಮ ಮನೆಯಲ್ಲಿ ಯಾವ ಥರ ಏನೆಲ್ಲ ಬೆಳೆದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇದು ಏನಕ್ಕೆ ಬೋಂಡ ಸೊಪ್ಪು ಬೋಂಡ ಹಾಕಿ ಮಾಡ್ತಾರೆ ಇದನ್ನ. ಆಮೇಲೆ ಇದನ್ನು ಹಾಕಿದ್ರೆ ಹಾವು ಬರಲ್ಲ ಅಂತ ಹೇಳ್ತಾರೆ. ಆ ಸೊಪ್ಪು ತಿಂತಾರೆ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ತುಳಸಿ ಅಲ್ಲಿ ನೋಡಿ, ಆ ಕಡೆಯಿಂದ ಬಂದರೆ ಅಲೋವೆರಾ ಎಷ್ಟು ದೊಡ್ಡದು ಅಲೋವೆರಾ. ಇದು ಒಂದೆಲ್ಗ. ಮತ್ತು ಗುಲಾಬಿ ಗಿಡ ಹೂವು ಮಗ್ಗಾಗಿದೆ, ಹೂವು ಬಿಟ್ಟಿಲ್ಲ, ಯಾವ ಕಲರ್ ಅಂತ ಗೊತ್ತೇ ಇಲ್ಲ. ಹೂವು ಎಷ್ಟು ಮಗ್ಗಾಗಿದೆ ನೋಡಿ, ಎಷ್ಟು ಮಗ್ಗಾಗಿದೆ. ವೈಟ್ ಕಲರ್ ಅನಿಸುತ್ತೆ, ಕವಿತೆ ಮಗ್ಗಾಗಿದೆ. ಕಬ್ಬು ಆ್ಯಂಡ್ ಅಡಿಕೆ ಮರದ ಬಾಳೆ, ಪಚ್ಚ ಬಾಳೆಹಣ್ಣು. ಆ ಹೂವು ಚೆನ್ನಾಗಿರುತ್ತೆ, ಬೆಟ್ಟದವರೆ ಅಂತ ಕಟ್ಟಾಗಿರುತ್ತೆ ಮರದ್ದು. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ಸೊಪ್ಪನ್ನ ಮಸೊಪ್ಪು ಮಾಡ್ತಾರೆ ನಮ್ಮ ಕಡೆ, ಸೊ ಅದನ್ನು ಕಿತ್ಕೊಳ್ಳೋಣ ಅಂತ ಹೋಗಿದ್ವಿ. ಆ್ಯಂಡ್ ಸೈಲೆಂಟ್ ಇದೆ, ತುಂಬ ಪಕ್ಕದಲ್ಲೇ ಬೆಟ್ಟ ಇದೆ. ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ, ಮಾರ್ನಿಂಗಿನ 8:30 ಐ ಥಿಂಕ್ ಈ ಟೈಮಲ್ಲಿ ಮನೆ ಹಿಂದೆ ಇರೋದಿದೆಲ್ಲ. ಅದು ಅಡಿಕೆ ತೋಟದಲ್ಲಿರೋದು, ಅದಕ್ಕೆ ಫ್ರೆಶ್ ಆಗಿತ್ತಲ್ಲ ಸೊಪ್ಪು, ಅಂದರೆ ಬೋರ್ವೆಲ್ ನೀರಲ್ಲಿ ಹಾಕಿ ಬೆಳೆದಿರೋದು. ಬೆಳೆಯೋಕ್ಕೇನು ಹೋಗಿಲ್ಲ, ನಾರ್ಮಲಾಗಿ ಹಾಕಿದ್ರು, ಅದಂಗೆ ಬಂದಿದೆ. ಸೊ ಅದನ್ನು ಹಾಗೆ ಕಿತ್ಕೊಂಡು ಸಾಂಬಾರು ಮಾಡ್ತಾರೆ. ನೋಡಿ, ಅಡಿಕೆ ತೋಟ ಇದು, ಅದ್ರ ಮಧ್ಯೆ ತೆಂಗಿನ ತೋಟ ಕೂಡ ಇದೆ. ಅದರಲ್ಲೂ ಕೂಡ ನಾನು ಎಳ್ನೀರು ಕಿತ್ಕೊಂಡು ಕುಡಿತಾ ಇದ್ದೆ. ಕೈಗೆ ಸಿಗುತ್ತೆ, ಇನ್ನೂ ಹೊಸ ಮರ ಅಲ್ವಾ, ಹಾಗಾಗಿ. ನೋಡಿ, ಇದೆಲ್ಲ ನಮ್ಮಮ್ಮ ಇದ್ದಾರಲ್ಲ, ಅವ್ರ ಅಮ್ಮಂದಿದ್ದು. ನಮ್ಮ ಅಜ್ಜಿ ಇಲ್ಲ ಇವಾಗ. ಚೆನ್ನಾಗಿದೆ ನೋಡಿ. ನಮ್ಮ ಅಮ್ಮನವರ ಸಿಸ್ಟರ್ ಕೂಡ ಇದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ. ಅಲ್ಲಿ ಹೋದರೆ ಕೂಲಾಗಿರುತ್ತೆ, ಗಾಳಿ ಫ್ರೆಶ್ ಇರುತ್ತೆ. ಬೆಂಗಳೂರಲ್ಲಿದ್ದಾಗ ಬಿಸಿ ಗಾಳಿ, ವೆಹಿಕಲ್ ಸೌಂಡ್ ಅವೆಲ್ಲ ಎಂತ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಏನಿದೆಯೋ ಸೌಂಡ್ ಅದನ್ನ ಕೆಲವೊಂದು ವೀಡಿಯೋನಲ್ಲಿ ಬಂದಿದೆ, ಅದೇ ಥರ ಸೈಲೆಂಟಾಗೆ ನೋಡ್ತಾ ಇರ್ಬೋದು. ಅದೆಲ್ಲ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಗಣಿಗೆ ಸೊಪ್ಪು ಮತ್ತು ಗಾಣಿ ಸೊಪ್ಪು ಅಂತಲೇ ಎಂಥದ್ದು ಹೇಳ್ತಾರೆ. ಆ ಸೊಪ್ಪು ಅಂದರೆ ನಂಗೆ ತುಂಬ ಇಷ್ಟ. ಅದು ಕಾಶಿ ಸೊಪ್ಪು ಅಂತ ಹೇಳ್ತಾರೆ. ಅದೆಲ್ಲ ಇತ್ತು, ಅದನ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೆ. ತುಂಬ ವೆರೈಟಿ ಸೊಪ್ಪಿದೆ, ಒಂದು 10-15 ವೆರೈಟಿ ಸೊಪ್ಪಿದೆ ಅದರೊಳಗಡೆ. ಅಂದ್ರೆಲ್ಲ ನ್ಯಾಚುರಲಾಗಿ ಅದೇ ಗ್ರೋತ್ ಆಗಿರೋದು. ತುಂಬ ಇಷ್ಟ ಆಯಿತು ಅದರೊಳಗೆ ಹೋಗ್ತಾ ಕಿತ್ಕೊಳ್ತಾ ಇರೋದು. ಮಣ್ಣು ಕೂಡ ಕೂಲಾಗಿತ್ತು ಮಣ್ಣೆಲ್ಲ. ಮತ್ತು ಇವಾಗ ಕೈಯಲ್ಲೇ ಸಿಗ್ತಿತ್ತು ಎಳ್ನೀರು, ತುಂಬ ಎಲ್ಲ ತೋಟದಲ್ಲೂ ಹಾಗೇ ಇತ್ತು. ನಾನು ಗ್ರೀನ್ ಕಲರ್ ಇತ್ತಲ್ಲ, ಫ್ರೆಶ್ ಆಗಿತ್ತು ಅಂತೇಳಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ನಾನೇ ಕಿತ್ಕೊಂಡ್ಬಿಟ್ಟು ಬಂದೆ. ನೋಡಿ, ಎಲ್ಲ ಸೊಪ್ಪೆಲ್ಲ ಕೀಳ್ತಾ ಇದ್ದಾರೆ, ತೋರಿಸ್ತಾ ಇದ್ರು. ಇದಾದಮೇಲೆ ಎಳ್ನೀರು ಕಟ್ ಮಾಡಬೇಕು, ಅದಕ್ಕೆ ಮಚ್ಚು ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ದೆ ನಾನು. ನೋಡಿ, ನನಗೆ ಅಷ್ಟೊಂದು ಬರೋಲ್ಲ, ಬಟ್ ಬರುತ್ತೆ, ಕಲ್ತಿದ್ದೀನಿ, ಮ್ಯಾನೇಜ್ ಮಾಡ್ತೀನಿ. ನಾನೇ ಕಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಮಾಡಿಲ್ಲ ನನ್ನ ಕಸಿನ್ಸ್ಗಳು, ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ. ನೋಡಿ, ಫುಲ್ ಮಾಡಿದೆ ಎಳ್ನೀರು ಕುಡಿಬೇಕಂತ. ಅದು ಫುಲ್ ಎಳೆದಾಗಿರೋದ್ರಿಂದ ಮಾಡುವಾಗಲೇ ಅರ್ಧ ಕಟ್ಟಾಗಿ ಹೋಗ್ಬಿಡ್ತು.
ತುಂಬ ಟೇಸ್ಟ್ ಇತ್ತು. ಕೂಲ್ ಅಂದರೆ ಫ್ರಿಜ್ಜಲ್ಲಿ ಇಟ್ಟಂಗಿತ್ತು, ಯಾಕಂದರೆ ನೈಟೆಲ್ಲ ಇಬ್ಬನಿ ಬಿದ್ದಿದೆ, ಅಲ್ಲಿ ಚಳಿ ಥರ ಇತ್ತು, ಥಂಡಿ ಗಾಳಿ ಇತ್ತು ಊರಲ್ಲಿ, ತೋಟದ ಪಕ್ಕ ಅಲ್ವಾ ಮನೆಯೆಲ್ಲ. ಸೊ ಅದಕ್ಕಾಗಿ ನೋಡಿ ನೀರು ಇವಾಗ ಹಂಗೆ ಓಪನ್ ಆಗಿಬಿಡುತ್ತೆ, ನೀರೆಲ್ಲ ಕೆಳಗೆ ಬಂದುಬಿಟ್ಟಿತ್ತು ಸ್ವಲ್ಪ. ಇದೆಲ್ಲ ಮಿಸ್ಟೇಕ್ ಆಯಿತು, ಬಟ್ ಅದನ್ನು ಚೆನ್ನಾಗಿ ಮಾಡ್ತೀನಿ. ಓಕೆ, ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು ಅನ್ಕೋತೀನಿ. ಸೊಪ್ಪು ಕಟ್ ಮಾಡ್ಕೊಳೋದ್ರೊಳಗಡೆ ನನಗೆ ಮುಳ್ಳೆಲ್ಲ ಚುಚ್ಚಿಬಿಟ್ಟಿದೆ, ಅದು ನನಗೆ ಗೊತ್ತೇ ಆಗಿಲ್ಲ. ಫುಲ್ ಪ್ಯಾಂಟ್ ಕುತ್ಕೊಳ್ಳೋಕೆ ಹೋಗ್ತೀನಿ, ಮುಳ್ಳು ಚುಚ್ತಾ ಇತ್ತು, ಎಲ್ಲ ತೆಗಿತಾ ಇದ್ರು. ಮತ್ತು ನನಗೆ ಅದು ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ, ಅಷ್ಟೊಂದು ನಾನು ಓಡಾಡಿಲ್ಲ. ಸೊ ಹಾಗಾಗಿ ನೋಡಿ ಎಲ್ಲ ಅದರಲ್ಲೂ ಎಷ್ಟು ಫ್ರೆಶ್ ಆಗಿರೋ ಸೊಪ್ಪು ಕಾಣಿಸ್ತಾ ಇದೆ, ಅದಕ್ಕೆ ಕಿತ್ಕೊಳ್ತಾ ಇದ್ದೆ. ಅದಾದಮೇಲೆ ನಾನು ಊರಿಗೆ ಇದೆಲ್ಲ ಫುಲ್ ಜಾಸ್ತಿ ಇತ್ತು, ಕಿತ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಂಗಳೂರಲ್ಲಿ ಸಿಗಲ್ಲ ಆ್ಯಕ್ಚುಲಿ, ಅಲ್ಲಿ ಸೊಪ್ಪು ಮಾತ್ರ. ಇದನ್ನು ಬೋಂಡದಲ್ಲಿ ಹಾಕಿ ಮಾಡ್ತಾರೆ ನಮ್ಮ ಕಡೆ, ಸಖತ್ತಾಗಿರುತ್ತೆ, ತುಂಬ ಹೆಲ್ತಿ ಕೂಡ ಈ ಸೊಪ್ಪು. ಅದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ಒಂದೆಲ್ಗ ಸ್ವಲ್ಪ ಕಿತ್ಕೊಂಡೆ. ಅದಾದಮೇಲೆ ಅಲ್ಲೇ ನಮ್ಮದೇ ಹುಣಸೆ ಮರ, ಆ ಹುಣಸೆ ಮರ ನಮ್ಮ ಮಮ್ಮಿ ಚಿಕ್ಕವರಿದ್ದಾಗಿಂದ, ನಮ್ಮ ತಾತ ಚಿಕ್ಕವರಿದ್ದಾಗಿದ್ದ ಇದೆಯಂತೆ ಹುಣಸೆ ಮರ. ಅದರಲ್ಲಿ ನಾವು ಸ್ವಲ್ಪ ಹುಣಸೆ ಹೂವೆಲ್ಲ ಆಗಿತ್ತು, ಸ್ವಲ್ಪನೇ ಕಿತ್ಕೊಂಡೆ ನಾನು, ಯಾಕಂದರೆ ಅದು ಹುಳಿ ಜಾಸ್ತಿ ಇರುತ್ತೆ, ಸೊಪ್ಪು ಜೊತೆಗೆ ಆ ಹುಣಸೆ ಹೂವು ಮತ್ತು ಚಿಗುರು ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ಹೆಲ್ತಿ ಕೂಡ. ಹುಣಸೆ ಚಿಗುರು ಅಂತ ಹೇಳ್ತಾರಲ್ಲ ಅದು, ಅದೆಲ್ಲ ಕಿತ್ಕೊಂಡು ಬಂದೆ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ. ನಮ್ಮ ಅಜ್ಜಿ ಮನೆ ನೋಡಿ ಎಷ್ಟು ಒಳ್ಳೆ ನೇಚರಲ್ಲಿ ಇದೆ ಅಂದರೆ, ಸುತ್ತ ಬೆಟ್ಟ ಇದೆ. ನಮ್ಮ ಅಜ್ಜಿ ಮನೆ ಪಕ್ಕನೂ ಒಂದು ಬೆಟ್ಟ ಇದೆ, ಬಟ್ ಇಲ್ಲಿರೋದು ರಂಗನಾಥ ಸ್ವಾಮಿ ಬೆಟ್ಟ ಅಂತ. ತುಂಬ ಒಳ್ಳೆ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಡ್ರೈ ಇದೆ, ಮಳೆ ಇಲ್ಲ ಅಲ್ವಾ ಈ ಕಡೆ ಸ್ವಲ್ಪ, ಹಾಗಾಗಿ ಈ ಥರ ಇದೆ. ಬಟ್ ಇನ್ನು ಒಳ್ಳೆ ಪ್ಲೇಸ್, ಸಖತ್ತಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ. ನಾನು ಡ್ರೈವ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ, ಡ್ರೈವಿಂಗ್ ಮಾಡಿಕೊಂಡು ನೇಚರ್ ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಬಿಸಿಲಿದೆ ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ಒಳ್ಳೆ ಫ್ರೆಶ್ ಏರ್ ಬರ್ತಿದೆಯಲ್ಲ, ಸೊ ಹಾಗಾಗಿ ಆ ಥರ ಫೀಲೇ ಆಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಡ್ರೈವ್ ಮಾಡೋಕ್ಕೆ. ಬೋರ್ ಅನ್ಸಲ್ಲ, ಬೆಂಗಳೂರು ತನಕ ಹಿಂಗೆ ಇದ್ದರೆ.